ನಮಗೊಂದು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತ ತಿಳ್ಕೊರಿ. ಆ ವಿಷಯ ನಮಗೆ ತಿಳಿದಿಲ್ಲ ಅಂತ ಸಹಿತ ನಮಗೆ ತಿಳಿದಿರೋದಿಲ್ಲ. ವಿ ಡೋಂಟ್ ಇವನ್ ನೋ ದ್ಯಾಟ್ ವಿ ಡೋಂಟ್ ನೋ. ಅದು ಅಜ್ಞಾನಕ್ಕಿಂತನೂ ಜಾಸ್ತಿ ಅಪಾಯಕಾರಿ ಆಗ್ಬೋದು. ಯಾಕಂದ್ರೆ ಯಾವುದೋ ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ, ಆದ್ರೆ ಆತ್ಮವಿಶ್ವಾಸ ಅದಂತಂದ್ರೆ ತಿಳುವಳಿಕೆ ಇಲ್ಲದ ಆತ್ಮವಿಶ್ವಾಸ, ಸಾಮರ್ಥ್ಯ ಇಲ್ಲದ ಆತ್ಮವಿಶ್ವಾಸ ಭ್ರಮೆಗಳನ್ನು ಸೃಷ್ಟಿಸ್ತದೆ. ಇವತ್ತಿನ ವಿಡಿಯೋದಾಗ ನಾವು ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ನೋಡೋಣ. ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. 1999 ಡೇವಿಡ್ ಡನ್ನಿಂಗ್ ಮತ್ತು ಜಸ್ಟಿನ್ ಕ್ರೂಗರ್ ಅನ್ನೋ ಇಬ್ಬರು ಮನಃಶಾಸ್ತ್ರಜ್ಞರು ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ನಡೆಸ್ತಾರೆ. ಆ ಎಕ್ಸ್ಪೆರಿಮೆಂಟ್ ಸಂಬಂಧ ಅವರು ಲಾಜಿಕ್, ಗ್ರಾಮರ್, ಕಾಮಿಡಿ, ಸೈನ್ಸ್ ಇಂಥ ಬೇರೆ ಬೇರೆ ವಿಷಯ ಒಳಗೆ ವಿದ್ಯಾರ್ಥಿಗಳನ್ನು ಪರೀಕ್ಷಿಸ್ತಾರೆ. ಆ ಪರೀಕ್ಷೆ ಮುಗಿದ್ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ಕೇಳ್ತಾರೆ, ನೀವು ನಿಮ್ಮ ಪರೀಕ್ಷೆ ಒಳಗೆ ಎಷ್ಟು ಚಲೋ ಮಾಡಿರಿ ಅಂತ ನಿಮ್ಗೆ ಅನಿಸ್ತದ. ಆ ವಿದ್ಯಾರ್ಥಿಗಳು ಹೇಳಿದ್ದನ್ನ ಅವ್ರ ಆ್ಯಕ್ಚುಯಲ್ ರಿಸಲ್ಟಿಗೆ ಅವರು ಟ್ಯಾಲಿ ಮಾಡಿ ನೋಡಿದಾಗ ಅವ್ರಿಗೆ ಶಾಕ್ ಆಗ್ತದೆ. ಯಾಕಂದ್ರೆ ಯಾವ ವಿದ್ಯಾರ್ಥಿಗಳು ಪರೀಕ್ಷೆ ಸರಿಯಾಗಿ ಬರೆದಿರ್ಲಿಲ್ಲೋ ಅವರು ನಾವು ಭಾಳ ಚಲೋ ಬರೆದೀವಿ ಅಂತ ಹೇಳಿರ್ತಾರೆ. ಯಾರ ಪರೀಕ್ಷೆ ಅದ್ಭುತ ಆಗಿರ್ತದನೋ ಆ ವಿದ್ಯಾರ್ಥಿಗಳು ವಾಸ್ತವವಾಗಿ ತಮ್ಮನ್ನು ತಾವು ಕಡಿಮೆ ಅಂದಾಜು ಮಾಡ್ತಿರ್ತಾರೆ, ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರೆ. ಈ ಫಿನಾಮಿನನ್ಗೆ ಡನ್ನಿಂಗ್ ಕ್ರೂಗರ್ ಇಫೆಕ್ಟ್ ಅಂತ ಹೇಳಿ ಕರೀಲಾಗ್ತದೆ. ಇದರರ್ಥ ನಿಮ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಕಡಿಮೆ ತಿಳಿದಾಗ ನೀವು ಅತಿಯಾದ ಆತ್ಮವಿಶ್ವಾಸವನ್ನ ಹೊಂದಿದಂಗೆ ಅನುಭವಿಸ್ತೀರಿ. ಯಾಕಂದ್ರೆ ಕಲೀಲಿಕ್ಕೆ ಇನ್ನೂ ಭಾಳ ಅದ ಅಂಥೇಳಿ ನಿಮಗೆ ಸರಿಯಾಗಿ ಅರ್ಥ ಆಗಿರೋದಿಲ್ಲ. ಆದರೆ ನೀವು ಆ್ಯಕ್ಚುಲ್ ಆಗಿ ಕಲೀಲಿಕ್ಕೆ ಪ್ರಾರಂಭಿಸಿದಾಗ ನಿಮ್ಮ ಆತ್ಮವಿಶ್ವಾಸ ಕುಸಿತದೆ. ಯಾಕಂದ್ರೆ ಈಗ ನೀವು ರಿಯಾಲಿಟಿ ನೋಡಲಿಕ್ಕೆ ಪ್ರಾರಂಭಿಸುತ್ತೀರಿ. ಇದು ಬರೀ ಮನೋವಿಜ್ಞಾನ ಅಲ್ಲ, ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗೆ ನಡೀತಾ ಇರೋ ವಾಸ್ತವ. ಹೆಚ್ಚಿನ ವಿದ್ಯಾರ್ಥಿಗಳು ಅಲ್ಟರ್ನೇಟಿವ್ ಕರಿಯರ್ಸ್ ಅಂದ್ರೆ ಪರ್ಯಾಯ ವೃತ್ತಿ ಜೀವನಗಳ ಬಗ್ಗೆ ಜಾಸ್ತಿ ತಿಳಿದುಕೊಂಡಿರೋದಿಲ್ಲ. ಮೀಡಿಯಾ ಹೆಂಗೆ ಕೆಲಸ ಮಾಡ್ತದ, ಡಿಸೈನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಕಂಟೆಂಟ್ ಕ್ರಿಯೇಷನ್, ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್, ಕಲಿನರಿ ಆರ್ಟ್ಸ್ ಇಂಥವೆಲ್ಲ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಎಲ್ಲೋ ಒಂದು ಕಡೆ ಓದಿರ್ತಾರ, ಕೇಳಿರ್ತಾರ, ಆ ವೃತ್ತಿಗಳನ್ನ ಏನು ದೊಡ್ಡ ಮಹಾ ಅಂತೇಳಿ ಅನ್ಕೊಂಡಿರ್ತಾರ. ತಮ್ಮ ಒಳಗೆ ಮಾತಾಡ್ಕೊಂಡಾಗ ಇವು ಅಸಲಿ ವೃತ್ತಿಗಳನ್ನ ಅಲ್ಲ, ಎಡಿಟಿಂಗ್ ಮಾಡೋದೇನು ಅದು ಭಾಳ ಈಸಿ ಇರ್ತದೆ, ಹೋಟೆಲ್ ಮ್ಯಾನೇಜ್ಮೆಂಟು ಅಡಿಗೆ ಸರ್ವ್ ಮಾಡೋದು, ಮೀಡಿಯಾದವರು ಟೈಮ್ ಪಾಸ್ ಮಾಡ್ತಾರ, ಸುಳ್ಳು ಹೇಳ್ತಾರ, ಇಂಥವನ್ನೆಲ್ಲ ಮಾತಾಡ್ಕೊಳ್ತಿರ್ತಾರೆ. ಇದ ನಿಜ ಜೀವನದಾಗ ಡನ್ನಿಂಗ್ ಕ್ರೂಗರ್ ಇಫೆಕ್ಟ್. ಅಂದ್ರೆ ಯಾರಿಗೆ ಯಾವ ಫೀಲ್ಡ್ಗಳ ಭಾಳ ತಿಳಿದೇ ಇದ್ರೆ ಅದಕ್ಕೆ ಆಳನೇ ಇಲ್ಲ ಅಂತ ಹೇಳಿ ಭಾವಿಸ್ತಾರ. ಯಾಕಂದ್ರೆ ಅವ್ರು ಬರೀ ಮೇಲ್ನೋಟಕ್ಕೆ ನೋಡ್ತಾ ಇರ್ತಾರ, ಆದ್ರೆ ಆ ಕ್ಷೇತ್ರಕ್ಕೆ ಕಾಲಿಟ್ಟ ಕೂಡಲೇ ಅವರಿಗೆ ಅರಿವಾಗ್ತದೆ ಇದು ಸುಲಭ ಅಲ್ಲ, ಇದಕ್ಕೆ ಕೌಶಲ್ಯ ಬೇಕು, ಅಭ್ಯಾಸ ಬೇಕು, ಸೃಜನಶೀಲತೆ ಬೇಕು, ಶಿಸ್ತು ಬೇಕು. ಇಂಥದ್ದು ಯಾವಾಗ ಅವ್ರಿಗೆ ಗೊತ್ತಾಗ್ತದೆ ಅವಾಗ ಇದ್ದಕ್ಕಿದ್ದಂತೆ ಆತ್ಮವಿಶ್ವಾಸ ಕುಸಿತದೆ. ಆ ಆತ್ಮವಿಶ್ವಾಸ ಕುಸಿಲಿಕ್ಕೆ ಕಾರಣ ಅವರು ದುರ್ಬಲರು ಅಂತಲ್ಲ, ಆದ್ರೆ ಅವ್ರಿಗೆ ಈಗ ಅರಿವು ಮೂಡಿರ್ತದೆ. ಆ ಅರಿವು ಮೂಡಿದ ತಕ್ಷಣ ಹೆಚ್ಚಿನ ಜನರು ಪ್ರಯತ್ನ ಬಿಟ್ಬಿಡ್ತಾರೆ. ಅವರು ಈ ಆತ್ಮವಿಶ್ವಾಸದ ಕುಸಿತನ್ನ ಒಂದು ರಾಂಗ್ ಸಿಗ್ನಲ್ ಅಂತ ಹೇಳಿ ಭಾವಿಸ್ತಾರೆ. ಇದು ನನಗಲ್ಲ ಅಂದ್ಕೊಳ್ತಾರೆ. ಆಮೇಲೆ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದ್ರಾಗ ನಾನು ಫೇಲ್ ಆದ್ರೆ ಜನ ನನ್ನ ಮೇಲೆ ನಗಾಡಬಹುದು, ನಮ್ಮ ಪೇರೆಂಟ್ಸ್ ನಮ್ಮ ಮೇಲೆ ಸಿಟ್ಟಿಗೇಳಬಹುದು, ನನಗೆ ಒಳ್ಳೆ ಫ್ಯೂಚರ್ ಇದ್ರಾಗ ಇರ್ಲಿಕ್ಕಿಲ್ಲ ಅಂತ ಹೇಳಿ ಭಯ ಪಡ್ತಾ ಹೋಗ್ತಾರೆ. ಆದ್ರೆ ವಾಸ್ತವದಾಗ ಇದ ಒಂದು ಅತ್ಯಂತ ಪ್ರಮುಖ ಹಂತ. ಯಾಕಂದ್ರೆ ಇಲ್ಲಿಂದ ನಿಜವಾದ ಕಲಿಕೆ ಸ್ಟಾರ್ಟ್ ಆಗ್ತದೆ. ನೀವು ಈ ಹಂತ ದಾಟಿದ್ರೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಜಾಸ್ತಿ ಆಗ್ತದೆ. ಈ ಡನ್ನಿಂಗ್ ಕ್ರೂಗರ್ ಇಫೆಕ್ಟ್ನ ಗ್ರಾಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಮೊದಲ ನನಗೆಲ್ಲ ಗೊತ್ತದ ಅಂತ ಅನ್ಕೊಂಡಿರ್ತೀರಿ. ನೀವು ಸ್ವಲ್ಪ ಅದ್ರ ಮೇಲೆ ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಒಮ್ಮೆಲೆ ಕುಸಿದು ಬಿಡ್ತೀರಿ. ಆಮೇಲೆ ಪ್ರಯತ್ನ ಬಿಡದನ ಅದನ್ನ ಕಲಿತಾ ಹೋದಾಗ ಮತ್ತೆ ನಿಮ್ಮ ಆತ್ಮವಿಶ್ವಾಸ ಮೇಲೇರ್ತಾ ಹೋಗ್ತದೆ. ಅದು ನಿಮ್ಮ ಸಾಮರ್ಥ್ಯದ ಮೇಲೆ ನಿರ್ಮಾಣ ಆಗಿರ್ತದೆ. ಆದ್ರೆ ಈ ಗ್ರಾಫ್ ಬಗ್ಗೆ ಯೋಚಿಸ್ರಿ. ವಿದ್ಯಾರ್ಥಿಗಳು ತಮಗೆ ತಿಳಿದದ ಅಂತ ಹೇಳಿ ಏನ್ ಭಾವಿಸ್ತಾರ ಅದರ ಆಧಾರದ ಮೇಲೆ ತಮ್ಮ ವೃತ್ತಿ ಜೀವನವನ್ನ ಆಯ್ಕೆ ಮಾಡ್ಕೋತಾರ. ತಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ ವಿಷಯದ ಮೇಲಲ್ಲ, ಯಾರೋ ಒಬ್ರು ಹೇಳ್ತಾರ ಅಥವಾ ಅದ್ರ ಬಗ್ಗೆ ಜಾಸ್ತಿ ಕೇಳಿವಿ ಅಂತ ಹೇಳಿ ಅದು ನನಗೆ ಗೊತ್ತದ ಅಂತ ಅನ್ಕೊಂಡಿರ್ತಾರೆ. ಹಂಗಾಗಿ ಇಂಜಿನಿಯರಿಂಗ್ ಸುರಕ್ಷಿತ ಅನಿಸ್ತದ, ಮೆಡಿಕಲ್ ರೆಸ್ಪೆಕ್ಟ್ಫುಲ್ ಅನಿಸ್ತದ, ಅದನ್ನ ಅವ್ರು ನೋಡಿರ್ತಾರ, ಅದ್ರ ಬಗ್ಗೆ ಕೇಳ್ತಿರ್ತಾರ, ಅದ್ರ ಸುತ್ತಲ ಬೆಳೆದಿರ್ತಾರ. ಆದ್ರೆ ಅಲ್ಟರ್ನೇಟಿವ್ ಕರಿಯರ್ ಅವರು ಅವುಗಳನ್ನ ಆಳವಾಗಿ ಸಂಶೋಧಿಸಿರುವುದಿಲ್ಲ, ಅದರಿಂದಾಗಿ ಅವುಗಳನ್ನ ತಿರಸ್ಕರಿಸ್ತಾರೆ. ಅವು ಕೆಟ್ಟ ಆಗ್ಯಾವ ಅಂತ ಅನ್ನೋ ಕಾರಣಕ್ಕಲ್ಲ, ಆದ್ರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ ಕಾರಣ. ಇದೊಂದು ಮೆಂಟಲ್ ಟ್ರ್ಯಾಪ್. ಇದು ವೃತ್ತಿ ಜೀವನದ ನಿರ್ಧಾರ ಅಲ್ಲ. ನಿಮಗೆ ವಿಭಿನ್ನವಾದ ಹಾದಿ ಹಿಡಿಯೋದದ, ಅಲ್ಟರ್ನೇಟಿವ್ ಕರಿಯರ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದದ. ಯಾಕಂದ್ರೆ ನಿಮ್ಮ ಪ್ಯಾಷನ್ ಜನ ಏನಂತಾರ, ಏನ್ ಹೇಳ್ತಾರ ಅನ್ನೋಕ್ಕಿಂತ ಜಾಸ್ತಿ ಬಲ ಆಗ್ಯದ. ಅವಾಗ ನೀವು ಒಂದು ಕೆಲಸ ಮಾಡ್ಬೇಕು, ನನಗಿದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ, ಆದ್ರೆ ನಾನು ಗೊತ್ತು ಮಾಡ್ಕೊಳ್ತೀನಿ. ಆ ಗೊತ್ತು ಮಾಡ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡ್ಲಿಕ್ಕೆ ಪ್ರಾರಂಭಿಸ್ರಿ. ನೀವೆಷ್ಟು ಚಿಕ್ಕ ವಯಸ್ಸಿನಾಗ ಇದನ್ನ ಮಾಡ್ತೀರಿ ಅಷ್ಟು ನಿಮಗೆ ಜಾಸ್ತಿ ಐಡಿಯಾ ಬರ್ತದ ಈ ವೃತ್ತಿ ಆಕ್ಚುಲಿ ಹೆಂಗೆ ಕೆಲಸ ಮಾಡ್ಬೋದು,
ಇದಕ್ಕೆ ನಾನು ಸುಟೇಬಲ್ ಹೌದೋ ಅಲ್ಲೋ ಅಂತ ಹೇಳಿ. ಸೊ ಆಲ್ಟರ್ನೇಟಿವ್ ಕರಿಯರ್ಗಳನ್ನ ಬರೀ ಟಿವಿ ಒಳಗ ನೋಡಿ, ಫಿಲ್ಮ್ಸ್ ಒಳಗ ನೋಡಿ ಡಿಸೈಡ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ಸಾಮರ್ಥ್ಯ ಅದನೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ರಿ. ಅದಂತ ಆದ್ರೆ ಆ ವೃತ್ತಿ ಮೇಲೆ ಸಣ್ಣ ಸಣ್ಣ ಪ್ರಯೋಗಗಳನ್ನ ಮಾಡಿ ಅದು ನಿಮಗೆ ಎಷ್ಟು ಟಫ್ ಆಗ್ತದ, ಅದ್ರಾಗ ಇನ್ನೂ ಕಲಿಯುವುದು ಎಷ್ಟದ ಅನ್ನೋದನ್ನ ನೋಡಿ ಆ ಇಂಪಾರ್ಟೆಂಟ್ ಹಂತ ಅಂತ ಹೇಳಿದ್ನಲ್ಲ ಗ್ರಾಫ್ ಒಳಗ ಅದನ್ನ ಪಾರ್ ಮಾಡ್ರಿ. ನನಗೆ ಗೊತ್ತಿಲ್ಲ, ಗೊತ್ತು ಮಾಡ್ಕೊಳ್ಳೋದದ ಅಂತ ಹೇಳಿ ಅನ್ಕೊಂಡು ಅದನ್ನ ಶ್ರದ್ಧೆಯಿಂದ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ. PUC ಹುಡುಗರು ಮಾಡೋ ದೊಡ್ಡ ತಪ್ಪಂದ್ರ ಯಾವುದೇ ಕರಿಯರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಬೇಡವಾದ ಆತ್ಮವಿಶ್ವಾಸ ಇಟ್ಕೊಂಡು ಅದನ್ನ ನಾನು ಮಾಡಬಲ್ಲೆ ಅಂತ ಅನ್ಕೊಂಡು ಅದನ್ನ ಆಕ್ಚುಯಲ್ ಆಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ನನಗಲ್ಲ ಅಂತ ಹೇಳಿ ಅನ್ಕೊಂಡು ಒಂದು ನಿರಾಶರಾಗ್ತಾರ, ಇಲ್ಲ ನಾವು ಹೆಂಗೋ ಬಂದೀವಿ ಹೆಂಗೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾರ. ಎರಡೂ ಟೈಮ್ನಾಗ ಅವರು ಖುಷಿಯಾಗಿರೋದಿಲ್ಲ. ಸೊ ಈ ಡನ್ನಿಂಗ್ ಕ್ರೂಗರ್ ಇಫೆಕ್ಟ್ ನಮ್ಗೆ ಕಲಿಸೋದಂದ್ರೆ ನಿಮ್ಮ ಖುಷಿಯನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಬಹಳ ಮೊದಲಿಂದ ನೀವು ಪ್ರಯತ್ನ ಪಡಬೇಕು. ಯಾವುದೇ ವಿಷಯ ಸುಲಭ ಅಲ್ಲ ಅಂತ ಹೇಳಿ ಒಪ್ಕೊಳ್ಬೇಕು. ಪ್ರತಿಯೊಂದು ವಿಷಯವನ್ನ ಆಳವಾಗಿ ಕಲಿಬೇಕು ಅಂತನ್ನೋ ಹುಮ್ಮಸ್ಸು ಆಮೇಲೆ ಆಸಕ್ತಿ ಇರಬೇಕು. ಅಂದ್ರೆ ನೀವು ಪರ್ಯಾಯ ವೃತ್ತಿ ಒಳಗ ಖುಷಿಯಾಗಿರ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.